ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಝೀರೋ ಕಲ್ಟಿವೇಷನ್ನ ಮಹತ್ವ, ಅದರಿಂದ ಆಗಿರ್ತಕ್ಕಂಥ ಉತ್ತಮ ಪರಿಣಾಮಗಳ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ನೀವು ಗಮನಿಸ್ತಾ ಇರತಕ್ಕಂಥದ್ದು 4 ವರ್ಷದ ಅಡಿಕೆ ತೋಟ ಆಗಿರುತ್ತೆ ಸ್ನೇಹಿತರೆ. ನೋಡಿ ಯಾವ ರೀತಿ ಎಲ್ಲ ಕಿರುಗಣಿಗೆ ಬಿದ್ದಿದೆ, ಗೊನೆಗಳು ಕೂಡ ಸ್ಟಾರ್ಟ್ ಆಗಿದೆ. ಎಷ್ಟು ಅದ್ಭುತವಾಗಿ ತೋಟವನ್ನು ಮೇಂಟೈನ್ ಮಾಡಿದ್ದಾರೆ ನೀವೇ ಗಮನಿಸ್ಬೋದು. ಒಂದು ಅಡಿಕೆ ಗಿಡ ಒಂದು 8 ಹೊಂಬಾಳೆಗಳನ್ನು ಹೊಡೆದಿದೆ ಸ್ನೇಹಿತರೆ. ಈ ರೀತಿ ಬರೋದಕ್ಕೆ ಆ ರೈತ ಯಾವ ರೀತಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ತೋಟಗಳನ್ನು ಇದೇ ರೀತಿ ಆರೈಕೆಯನ್ನು ಮಾಡಿಕೊಂಡು ನೀವು ಕೂಡ ಉತ್ತಮವಾದ ಫಸಲನ್ನು ತೆಗೆಯುವುದು ಕಡಿಮೆ ಬಂಡವಾಳದಲ್ಲಿ. ಸ್ನೇಹಿತರೆ, ಮುಖ್ಯವಾಗಿ ಈ ರೈತ ಝೀರೋ ಕಲ್ಟಿವೇಷನನ್ನು ಮಾಡ್ತಾರೆ, ಸಾವಯವ ಕೃಷಿಯನ್ನು ಮಾಡ್ತಾರೆ. ಯಾವುದೇ ಕೆಮಿಕಲ್ ಗೊಬ್ಬರವನ್ನು ತಮ್ಮ ಅಡಿಕೆ ತೋಟಗಳಿಗೆ ನೀಡೋದಿಲ್ಲ. ಸಂಪೂರ್ಣವಾಗಿ ಹೇಳ್ತಿದ್ದೀನಿ, ಯಾವುದೇ ಕೆಮಿಕಲ್ ಗೊಬ್ಬರದ ಮೊರೆ ಹೋಗೋದಿಲ್ಲ. ಇವರು ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು 2 ವರ್ಷಕ್ಕೊಮ್ಮೆ ತಮ್ಮ ಅಡಿಕೆ ತೋಟಗಳಿಗೆ ಒಂದು ಗಿಡಕ್ಕೆ 1/4 ಚೀಲ ಅಂದರೆ ಒಂದು ಬಾಣಲಿಯಷ್ಟು ಕೊಡ್ತಾ ಹೋಗ್ತಾರೆ. ಒಂದು ಚೀಲ ಇರುತ್ತಲ್ಲ, ಒಂದು ಚೀಲನ 3 ಗಿಡಕ್ಕೆ ಹಾಕ್ತಾ ಹೋಗ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ಇನ್ನು ಯಾವ ಗೊಬ್ಬರವನ್ನು ತಯಾರು ಮಾಡ್ತಾರೆ ತೋಟದಲ್ಲಿ ಅಂತ ನೋಡೋದಾದರೆ, ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು ಜಾತಿಯ ಕಳೆಗಳಿಂದನೇ ಗೊಬ್ಬರವನ್ನು ತಯಾರು ಮಾಡ್ತಾರೆ. ಯಾವ ರೀತಿ ಅಂದರೆ ನೀವೇ ಗಮನಿಸ್ತಾ ಇದ್ದೀರಾ ನೋಡಿ, ಅಲ್ಲೆಲ್ಲ ಕೀಳ್ಸಿ ಹಾಕಿದಾರಲ್ಲ, ಅದಷ್ಟು ಕೂಡ ಮಳೆ ಬರ್ತಾ ಇದೆ ಈಗ ಸದ್ಯಕ್ಕೆ. ಇಂಥ ಸಮಯದಲ್ಲಿ ಅದು ಏನು ಮಾಡುತ್ತೆ, ಕೊಳೆಯುವಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಕೊಳೆಯುವಿಕೆ ಹೆಚ್ಚಾಗ್ತಾ ಹೋದಾಗ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ನೀವು ಕಳೆನಾಶಕವನ್ನು ಹೊಡೆದೇ ಇದ್ದಾಗ, ಈಗ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಇದ್ದಾಗ ನಿಮ್ಮ ತೋಟದಲ್ಲಿ ಎರೆಹುಳುಗಳು ತುಂಬ ಉತ್ಪತ್ತಿ ಆಗ್ತಾ ಹೋಗುತ್ತೆ. ನೀವು ಕೊಟ್ಟಿಗೆ ಗೊಬ್ಬರ ವಿತರಣೆ, ಜೀವಾಮೃತ ವಿತರಣೆ, ಈ ರೀತಿ ಸಾವಯವ ಕೃಷಿಯನ್ನು ಮಾಡ್ತಾ ಝೀರೋ ಕಲ್ಟಿವೇಷನನ್ನು ಮಾಡ್ತಾ ಹೋದಾಗ ಈ ರೀತಿ ಉತ್ತಮವಾದ ತೋಟವನ್ನು ರೆಡಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನೀವು ಗಮನಿಸ್ತಾ ಇರ್ತಕ್ಕಂಥದ್ದು 4 ವರ್ಷದ ಅಡಿಕೆ ತೋಟ. 4 ವರ್ಷಕ್ಕೆ ಇಷ್ಟು ಅದ್ಭುತವಾಗಿ ಆರೈಕೆಯನ್ನು ಮಾಡಿದ್ದಾರೆ ಅಂದರೆ ಇದರಿಂದ ಉತ್ತಮವಾದ ಪರಿಶ್ರಮ ಖಂಡಿತವಾಗಿಯೂ ಇರುತ್ತೆ. ನಾನು ಈ ರೈತನನ್ನು ಕೇಳಿದಾಗ ಆ ರೈತ ಹೇಳಿದ್ದೇನೆಂದರೆ, ನಾವು ಕಡಿಮೆ ಬಂಡವಾಳದಲ್ಲಿ ಉತ್ತಮವಾದ ತೋಟ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಏಕೆ ಅಂದರೆ ಈ ಕಳೆ ಜಾತಿಗಳು ಯಾವುದೇ ರೀತಿಯ ಸಮಸ್ಯೆಗಳನ್ನು ಅಡಿಕೆ ಗಿಡಗಳಿಗೆ ಮಾಡುವುದಿಲ್ಲ. ನಾವು ಸಸಿ ಹಂತದಲ್ಲಿ ಉಪಬೆಳೆಗಳನ್ನು ಬೆಳೆದಿರ್ತೇವೆ, ಅದಾದ ಮೇಲೆ ನಾವು ಯಾವುದೇ ರೀತಿಯ ಕಲ್ಟಿವೇಷನನ್ನು ನಾವು ಮಾಡಿಸೋದಿಲ್ಲ. ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹುಲ್ಲು ಕಸನೂ ಕೂಡ ನಾವು ತೆಗೆಯೋದಿಲ್ಲ, ಕೀಳೋದಿಲ್ಲ. ಆದರೆ ಮಳೆ ಬಂದಾದ ಮೇಲೆ ನಾವು ತೋಟದಲ್ಲಿ ತುಂಬ ಅಧಿಕ ಕಳೆಯಾಗಿ ಹುಲ್ಲಾಗಿ ಎಲ್ಲ ತುಂಬ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಕೀಳ್ಸಾಕ್ತೀನಿ. ಅದು ಕೀಳ್ಸಾಕಿದ್ದೇನಾಗುತ್ತೆ, ಅದು ಮಳೆಗೆ ಭೂಮಿಯಲ್ಲಿ ಕಾವತ್ತಿ ಬಿಸಿಲು ಮತ್ತೊಂದು ಗಾಳಿ ಎಲ್ಲ ಸೇರಿಕೊಂಡು ಅದು ಕೊಳೆಯುವಿಕೆಯಿಂದ ಗೊಬ್ಬರ ಕೂಡ ಆಗುತ್ತೆ. ನಾನು 2 ವರ್ಷಕ್ಕೊಮ್ಮೆ ಕೊಟ್ಟಿಗೆ ಗೊಬ್ಬರವನ್ನು ಒಂದೊಂದು ಬಾಣಲಿ ಒಂದೊಂದು ಗಿಡಕ್ಕೆ ಕೊಡ್ತಾ ಹೋಗ್ತೇನೆ. ಅದರ ಜೊತೆಗೆ ನಾನು ಜೀವಾಮೃತವನ್ನು ಕೂಡ ವರ್ಷಕ್ಕೆ 2 ಬಾರಿ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಇನ್ನೂ 2 ಬಾರಿ ಹೆಚ್ಚಾಗಿ ಕೊಟ್ಟರೂ ಕೂಡ ತುಂಬ ಉತ್ತಮ. ಒಂದೊಂದು ಗಿಡಕ್ಕೆ 1 ಲೀಟ್ರಂತೆ ಜೀವಾಮೃತವನ್ನು ತಾವುಗಳು ಕೊಡಬೇಕು. ಜೀವಾಮೃತ ತಯಾರು ಮಾಡ್ತಕ್ಕಂಥದ್ದು ಏನು ತುಂಬ ಖರ್ಚು ಬರೋದಿಲ್ಲ. ಉತ್ತಮವಾದ ಆರ್ಗ್ಯಾನಿಕ್ ಬೆಲ್ಲ ಒಂದು 5 kg, ಒಂದು 3 kg ಕಡಲೆ ಹಿಟ್ಟು, ಒಂದು 10ರಿಂದ ಒಂದು ಬಾಣಲಿ ಅಂದ್ಕೊಂಬಿಡೋಣ, ಒಂದು ಬಾಣಲಿ ಸಗಣಿ, ಅದರ ಜೊತೆಗೆ 10ರಿಂದ 15 ಲೀಟ್ರ್ ಗಂಜನ್ನು ಒಂದು 200 ಲೀಟ್ರ್ ಡ್ರಮ್ಮಲ್ಲಿ ನಾವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೆರಳಲ್ಲಿ ಅದನ್ನು ಶೇಖರಣೆ ಮಾಡಿ ದಿನನಿತ್ಯ ಬಲಗಡೆಯಿಂದ ಎಡಗಡೆಗೆ ಬೆಳಗ್ಗೆ ಒಂದು 10ರಿಂದ 12 ಬಾರಿ, ಸಂಜೆ ಒಂದು 10ರಿಂದ 12 ಬಾರಿ ನಾವು ಗುರಾಡ್ತಾ ಹೋದಾಗ 1 ವಾರಕ್ಕೆ ಜೀವಾಮೃತ ರೆಡಿಯಾಗುತ್ತೆ. ನೀವು 200 ಲೀಟ್ರನ್ನು 200 ಗಿಡಗಳಿಗೆ ವಿತರಣೆಯನ್ನು ಮಾಡುವುದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಅರಳು ಡ್ರಾಪ್ ಆಗೋದಿಲ್ಲ, ಅದರ ಜೊತೆಗೆ ಉತ್ತಮವಾದ ಅಡಿಕೆ ಕಾಯಿಗಳು ಹಿಡಿಯುತ್ತೆ, ಅಡಿಕೆ ತೂಕ ಬರುತ್ತೆ. ಮುಂದಿನ ದಿನಗಳಲ್ಲಿ ಸುಲಿದು ಅದನ್ನು ಬೇಯಿಸಿದರೂ ಕೂಡ ಅಡಿಕೆ ತುಂಬ ಚೆನ್ನಾಗಿ ತೂಕ ಬರುತ್ತೆ ಸ್ನೇಹಿತರೆ. ಈ ವಿಚಾರಗಳಲ್ಲಿ ಯಾವುದೇ ಕಾಂಪ್ರಮೈಸ್ ಆಗದಲೇ ಅಡಿಕೆ ರೈತರು ನೀವು ಸಾವಯವ ಕೃಷಿಯನ್ನು ಮಾಡಬೇಕು. ತುಂಬ ರೈತರು ಮುಂದಿನ ದಿನಗಳಲ್ಲಿ ಮಳೆ ಬರುತ್ತೋ ಇಲ್ಲೋ, ತೋಟ ಇರುತ್ತೋ ಇಲ್ಲೋ ಅನ್ನೋ ಒಂದು ಕಲ್ಪನೆಯಲ್ಲಿ
ರಾಸಾಯನಿಕದ ಮೊರೆ ಹೋಗಿ ತುಂಬ ಫಸಲು ಬೇಗ ಬರಬೇಕು ಅಂತ ಹೇಳಿ ತಮ್ಮ ತೋಟಗಳಿಗೆ ರಾಸಾಯನಿಕನ ಅತಿ ಹೆಚ್ಚಾಗಿ ವಿತರಣೆಯನ್ನು ಮಾಡ್ತಾರೆ. ಅವರು ಭವಿಷ್ಯದಲ್ಲಿ ಅಡಿಕೆ ಫಸಲನ್ನು ತೆಗೆಯೋದು ತುಂಬ ಕಷ್ಟಕರ ಆಗಿರುತ್ತೆ. ಯಾಕೆಂದರೆ ನೀನು ಸಾವಯವ ಕೃಷಿನೇ ಮಾಡು, ಝೀರೋ ಕಲ್ಟಿವೇಷನ್ನೇ ಮಾಡು, ಇಂಥ ಎಲ್ಲ ಮಾಡಿದರೂ ಸಮೇತ 1000ಕ್ಕೆ 10 ಗಿಡಗಳು ಯಾವುದೋ ಒಂದು ರೋಗ ಮತ್ತೊಂದು ಆಗಿ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂಥ ಜಾಗದಲ್ಲಿ ನಾವು ಓಗುಣಿಯನ್ನು ಕಟ್ಕೋಬೇಕು. ಅದೇ ನಾವು ರಾಸಾಯನಿಕವನ್ನು ಬಳಸಿ ಯಥೇಚ್ಛವಾಗಿ ನಮ್ಮ ತೋಟವನ್ನು ನಾವು ಮೇಂಟೈನ್ ಮಾಡಿದರೆ 10 ಗಿಡ ಹೋಗೋ ಜಾಗದಲ್ಲಿ 50 ಗಿಡ ಹೋಗ್ತವೆ ಒಂದು 1000 ಗಿಡಕ್ಕೆ. ಅಲ್ಲಿ ಆಗ್ತಕ್ಕಂಥ ನಷ್ಟದ ಬಗ್ಗೆನೂ ನಮಗೆ ಅರಿವಿರಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಅಡಿಕೆ ತೋಟವನ್ನು ನಾವು ಮೇಂಟೈನ್ ಮಾಡಬೇಕು. ನೋಡಿ, ಕಳೆ ಅಂತಕ್ಕಂಥದ್ದು ಅಡಿಕೆ ತೋಟಕ್ಕೆ ವರದಾನ ಇದ್ದಂಗೆ. ಯಾಕೆಂದರೆ ಮಣ್ಣು ಸವೆಯುವಿಕೆಯನ್ನು ತಡೆಗಟ್ಟುತ್ತೆ, ಅದರ ಜೊತೆಗೆ ಗೊಬ್ಬರವನ್ನು ತಯಾರು ಮಾಡುತ್ತೆ, ನಮ್ಮ ಅಡಿಕೆ ಮರಗಳಿಗೆ ಬಿಸಿಲಿನ ತಾಪವನ್ನು ಕಂಟ್ರೋಲ್ ಮಾಡುತ್ತೆ. ಇದರೆಲ್ಲದರ ಜೊತೆಗೆ ಉತ್ತಮವಾದ ಫಸಲು ಹಿಡಿಯೋದಕ್ಕೆ ಪೂರಕವಾದ ವಾತಾವರಣವನ್ನು ಕಲ್ಪಿಸುತ್ತೆ. ನಿಮ್ಮ ಫಸಲು ಅಧಿಕ ಆಗುತ್ತೆ. ಈ ಎಲ್ಲ ನಿಮಗೂ ಅನ್ವಯ ಆಗಬೇಕು, ನಿಮ್ಮ ತೋಟದಲ್ಲೂ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ನೋಡಿ ಸಾವಯವ ಕೃಷಿಯನ್ನು ಮಾಡಬೇಕು. ಸಾವಯವ ಕೃಷಿಯನ್ನು ಮಾಡೋದರಿಂದ ಎರೆಹುಳು ಉತ್ಪಾದನೆ ಹೆಚ್ಚಾಗ್ತಾ ಹೋಗುತ್ತೆ. ಎರೆಹುಳು ಉತ್ಪಾದನೆ ಹೆಚ್ಚಾಗ್ತಾ ಹೋದಾಗ ತೋಟದ ಅಭಿವೃದ್ಧಿ ಕೂಡ ಅಷ್ಟೇ ಚೆನ್ನಾಗಿ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ. ಅಡಿಕೆ ತೋಟಕ್ಕೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಅವಶ್ಯಕತೆಗೆ ತಕ್ಕಷ್ಟು ನೀರು, ಅವಶ್ಯಕತೆಗೆ ತಕ್ಕಷ್ಟು ಇದು ಸಾವಯವ ಗೊಬ್ಬರ, ಅದರ ಜೊತೆಗೆ ಕಲ್ಟಿವೇಷನ್ನ ಅಗತ್ಯ ಇರುವುದಿಲ್ಲ. ಅಚ್ಚುಕಟ್ಟಾಗಿ ಡ್ರಿಪ್ಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ತುಂಬ ಚೆನ್ನಾಗಿ ನೆನೆಯುತ್ತೆ. ಈ ಎಲ್ಲ ವಿಚಾರಗಳನ್ನು ತಮಗೆ ತಿಳಿಸಿದ್ದಾನೆ. ಪ್ರತಿಯೊಬ್ಬ ರೈತನೂ ಕೂಡ ಸಾವಯವ ಕೃಷಿಯನ್ನು ಮಾಡಿ. ಯಾಕೆ ಅಂದರೆ ಸಾವಯವ ಕೃಷಿಯಿಂದ ಭವಿಷ್ಯದಲ್ಲಿ ಉತ್ತಮವಾದ ಅಡಿಕೆ ತೋಟದಲ್ಲಿ ಅಡಿಕೆ ಫಸಲನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದೇ ರೀತಿಯ ರೋಗಗಳಿಂದ ಮುಕ್ತರಾಗುವುದು, ಹತೋಟಿಯನ್ನು ಮಾಡುವುದು. ನೀವೇ ಗಮನಿಸ್ತಾ ಇದ್ದೀರಾ, ಇಲ್ಲಿ ಸಾವಯವ ಕೃಷಿಯಿಂದ 4 ವರ್ಷದ ಅಡಿಕೆ ತೋಟ ಯಾವ ರೀತಿ ಕಿರುಗಣಿಗೆ ಬಿದ್ದಿದೆ, ಗೊನೆಗಳು ಸ್ಟಾರ್ಟ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟು ವೇಸ್ಟ್ ಆಗಬಾರ್ದು, ಅದು ಕೂಡ ನಮಗೆ ಲಾಭದಾಯಕವಾಗಿರಬೇಕು. ಆ ರೀತಿ ಮಾಡೋದರಿಂದ ನಾವು ತುಂಬ ಚೆನ್ನಾಗಿ ನಮ್ಮ ತೋಟವನ್ನು ಅಭಿವೃದ್ಧಿಪಡಿಸ್ಬೋದು. ಇಷ್ಟೆಲ್ಲ ವಿಚಾರವನ್ನು ತಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೀನಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕೆಂದರೆ ಸಾವಯವ ಕೃಷಿಯಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ. ನಾವು ಇನ್ವೆಸ್ಟ್ಮೆಂಟನ್ನು ಎಷ್ಟು ಕಡಿಮೆ ಮಾಡ್ಕೊತೀವೋ ರೈತ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀರಾ. ಏಕೆಂದರೆ ನೀವು ಸುಮ್ಮನೆ ಬಂಡವಾಳವನ್ನು ಹಾಕ್ತಾ ಹೋದಾಗ ನೀವು ಆರ್ಥಿಕವಾಗಿ ಚೆನ್ನಾಗಿದ್ರೇನೋ ಓಕೆ, ಸಾಲ ಮಾಡಿ ಹಾಕ್ತಾ ಹೋದಾಗ ಭವಿಷ್ಯದಲ್ಲಿ ತುಂಬ ಕಷ್ಟಗಳಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಇರ್ತಕ್ಕಂಥ ಸಂಪನ್ಮೂಲವನ್ನು ಅಚ್ಚುಕಟ್ಟಾಗಿ ನಾವು ಬಳಸ್ಕೋಬೇಕು. ಸಾವಯವ ಕೃಷಿಯನ್ನು ಮಾಡಬೇಕು. ಕೊಟ್ಟಿಗೆ ಗೊಬ್ಬರ, ಝೀರೋ ಕಲ್ಟಿವೇಷನ್, ನೀರಿನ ಪೂರೈಕೆ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗಿರ್ತಕ್ಕಂಥ ಓಗುಣಿ ಗಿಡಗಳನ್ನು ಅಚ್ಚುಕಟ್ಟಾಗಿ ಹಾಕ್ಕೊಳ್ತಾ ಹೋದಾಗ ಭವಿಷ್ಯದಲ್ಲಿ ಉತ್ತಮವಾದ ಅಡಿಕೆ ತೋಟ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹರೇ ಕೃಷ್ಣ, ಧನ್ಯವಾದ.